ಹೆಲೋ ವೀಕ್ಷಕರೇ, ನಿಮ್ಮ ಮನುಷ್ಯ ಬಿದ್ದರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಕೇಳಿ, ಯಾಕಂದರೆ ನಮ್ಮೂರಲ್ಲಿ ಮಹಾದೇವನಿಗೆ ಕುಂಭಮೇಳ ಏರಿಸ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಒಂದು ಸತಿ ಕೂಡ ಕುಂಭಮೇಳ ಏರಿಸೋದು ಹತ್ತಿರದಿಂದ ನೋಡಿರಲಿಲ್ಲ. ಹಾಗಾಗಿ ಈ ಕುಂಭಮೇಳ ಏರಿಸೋದು ಹತ್ತಿರದಿಂದ ನೋಡಬೇಕು ಅಂತ ತುಂಬಾ ಕುತೂಹಲ ಇದೆ. ನೋಡಿ ಯಾವ ರೀತಿ ನಮ್ಮೂರಲ್ಲಿ ಮಹಾದೇವನಿಗೆ ಕುಂಭಮೇಳ ಏರಿಸ್ತಾ ಇದ್ದಾರೆ ಅಂತ. ನಮ್ಮೂರಲ್ಲಿ ಮಹಾದೇವನಿಗೆ ಕುಂಭಮೇಳ ಏರಿಸ್ತಿದ್ದಾರೆ ಅಂತ ಅನ್ನೋ ವಿಷಯ ನಮಗೆ ಗೊತ್ತಾದ ಮೇಲೆ ಎಲ್ಲ ಫ್ರೆಂಡ್ಸ್ ಸೇರಿ ಗ್ರೂಪ್ ಆಗಿ ಡಿಸ್ಕಷನ್ ಮಾಡಿದ್ವಿ. ನೀನು ಈ ಬಟ್ಟೆ ಹಾಕೋ, ನಾನು ಈ ಬಟ್ಟೆ ಹಾಕೋತೀನಿ, ಎಲ್ಲರೂ ಸೇಮ್ ಡ್ರೆಸ್ ಹಾಕೊಳ್ಳೋಣ, ಇಲ್ಲ ಚೂಡಿದಾರ್ ಹಾಕೊಳ್ಳೋಣ ಅಂತ ತುಂಬಾ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ನನಗೆ, ಅವತ್ತಿನ ದಿವಸನೇ ನಮ್ಮ ಕಾಲೇಜಲ್ಲಿ ಇಂಟರ್ನಲ್ಸ್ ಇದ್ವು. ಹಾಗಾಗಿ ನಾನು ಹೋಗಲೇಬೇಕಾಯಿತು. ನೋಡಿ, ಎಕ್ಸೆಪ್ಟೇಷನ್ಸ್ ಹರ್ಟ್ಸ್ ಮೋರ್ ಅಂತಾರಲ್ಲ, ನನ್ನ ಲೈಫಲ್ಲೂ ಕೂಡ ಆ ರೀತಿಯೇ ಆಗಿದ್ದು. ನನಗಂತೂ ತುಂಬಾ ಬೇಜಾರಾಯಿತು. ಹಾಗಾಗಿ ನಮ್ಮ ತಂಗಿನ ಕಳಿಸ್ಬಿಟ್ಟೆ. ಅವಳಿಗೆ ನಾನು ಹೇಳಿದೆ, ಸ್ವಲ್ಪ ವಿಡಿಯೋ ಮಾಡ್ಕೊ, ಆಮೇಲೆ ನನಗೆ ತೋರಿಸು, ನಾನು ನೋಡ್ತೀನಿ ಅಂತ. ನನಗಂತೂ ತುಂಬ ಕುತೂಹಲ ಇತ್ತು. ಹತ್ತಿರದಿಂದ ನೋಡಬೇಕು, ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಆಚರಿಸ್ತಾರೆ, ಯಾವ ರೀತಿ ಸಂಭ್ರಮಿಸ್ತಾರೆ ಅಂತ ನನಗಂತೂ ತುಂಬಾ ಕುತೂಹಲ ಇತ್ತು. ನಾನು ಹೋಗದೆ ಇದ್ರೇನು ನಮ್ಮ ತಂಗಿ ಹೋಗ್ತಾ ಇದ್ದಾಳಲ್ವಾ, ಹಾಗಾಗಿ ಸ್ವಲ್ಪ ಖುಷಿ ಆಯಿತು ನನಗೆ. ನೋಡಿ, ಬೆಳಿಗ್ಗೆ ನಮ್ಮ ಊರಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲರ ಮನೆ ಮುಂದೆ ರಂಗೋಲಿ, ಮನೆ ತುಂಬ ಜನಗಳು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ತುಂಬಿಕೊಂಡಿರ್ತಾರೆ. ಎಲ್ಲರೂ ಒಗ್ಗಟ್ಟಿನಿಂದಿರ್ತಾರೆ. ಅವತ್ತಿನ ದಿನ ತುಂಬಾ ಖುಷಿಯಿಂದ ಇರುತ್ತೆ. ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಅವತ್ತಿನ ದಿವಸ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀವೋ, ಅವತ್ತಿನ ದಿವಸ ದಿನಾನೇ ಹೇಗೆ ಕಳೆದು ಹೋಗುತ್ತೋ ಅಂತ ಗೊತ್ತೇ ಆಗೋದಿಲ್ಲ. ನೋಡಿ, ಇಲ್ಲಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದೀವಿ. ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ಚಿಕ್ಕದಾಗಿರುವ ತಾಮ್ರ ಕಳಸ ಇರುತ್ತೆ ಅಲ್ವಾ, ಆ ಕಳಸ ತಗೊಂಡು ಅದ್ರ ಮೇಲೆ ತೆಂಗಿನಕಾಯಿ ಇಟ್ಬಿಟ್ಟು ಕಳಸ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಪೂಜಾರಿಯವರು ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆಯಲ್ಲಿ ನಾವು ಕೂತ್ಕೊಂಡ್ಬಿಟ್ಟು ಹಾಗೆಯೇ ಮಂತ್ರಗಳನ್ನು ಓದಿ ಆಮೇಲೆ ನಾವು ಕಳಸ ತಗೊಂಡ್ಬಿಟ್ಟು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ನಾವು ಹೋಗಬೇಕು. ನೋಡಿ ಯಾವ ರೀತಿ ಹೋಗ್ತಾರೆ ಅಂತ, ತುಂಬ ಸಂಭ್ರಮದಿಂದ, ಸಡಗರದಿಂದ, ಹಾಗೆಯೇ ಡಮರುದಿಂದ, ಈ ರೀತಿ ಡಮರು ಬಾರಿಸುತ್ತಾ ಅವರು ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಬಾವಿ ಇರುತ್ತೆ, ದೊಡ್ಡದಾದ ಬಾವಿ ಇರುತ್ತೆ. ಆ ಬಾವಿಯಲ್ಲಿರುವ ನೀರನ್ನು ನಾವು ಈ ಕಳಸದಲ್ಲಿ ಹಾಕೊಳ್ಬೇಕು. ಹಾಗೆಯೇ ಅಲ್ಲಿ ಪೂಜಾ ಹಾಗೆ ಮಂತ್ರಗಳನ್ನು ಓದ್ಬಿಟ್ಟು ಆದ್ಮೇಲೆ ಅಲ್ಲಿ ನೋಡಿ ಅವರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಅವ್ರದ್ದೇ ಆದಂತಹ ನೃತ್ಯ ಇರುತ್ತೆ ಅಂತೆ. ಅವರು ಚಾಕು ಇರುತ್ತೆ ಅಲ್ವಾ, ಆ ಚಾಕು ಬಾಯಲ್ಲಿಟ್ಕೊಳ್ಳೋದು, ಹಾಗೆಯೇ ಬೆಂಕಿಯಿಂದ ಡ್ಯಾನ್ಸ್ ಮಾಡೋದು, ದೊಡ್ಡ ತಲ್ವಾರ್ ಅಂತ ಕರೀತಾರಲ್ವಾ, ಆ ತಲ್ವಾರಿಂದ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮತ್ತು ಅವರ ವೇಷಭೂಷಣ ನೋಡಿದರೆ ತುಂಬಾ ಶಾಕ್ ಆಗುತ್ತೆ. ಯಾಕಂದರೆ ಅವರದ್ದು ಅಲಂಕಾರನೇ ಬೇರೆ ಟೈಪ್ ಇದೆ. ಯಾಕಂದರೆ ಅವ್ರು ತುಂಬ ಬೇರೆ ಕಾಸ್ಟ್ಯೂಮ್ಸನ್ನು ಮತ್ತು ಮೇಕಪ್ಪನ್ನು ಬಳಸಿಬಿಟ್ಟು ಈ ರೀತಿ ಅವರು ಚೆನ್ನಾಗಿ ರೆಡಿಯಾಗಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ, ಅವರ ವೇಷಭೂಷಣ ಎಷ್ಟು ಚೆನ್ನಾಗಿದೆ.
ಆಚರಣೆಗಳು ಉಳಿದಿವೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಟೆಕ್ನಾಲಜಿ ಬಂದಿದ್ದಾದಮೇಲೆ ಈ ರೀತಿ ಜನರು ಒಟ್ಟಿಗೆ ಸೇರುವುದಾಗಲಿ, ಜನರು ಎಲ್ಲ ಆಚರಣೆಗಳನ್ನು ಸಂಭ್ರಮಿಸುವುದಾಗಲಿ, ಇದನ್ನು ನೋಡಿದರೆ ತುಂಬಾ ಖುಷಿ ಅನಿಸುತ್ತೆ. ನೋಡಿ, ನಾವು ಮಹಾದೇವನ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಧೂನಿ ಪೂಜೆ ಅಂತ ಮಾಡ್ತಾರೆ. ಕಳಸ ಪೂಜೆ, ನವಗ್ರಹ ಪೂಜೆ, ಲಕ್ಷ್ಮೀ ದೇವತೆಯ ಪೂಜೆ, ಗಂಗಮಾತೆಯ ಪೂಜೆ, ಹಾಗೆ ಶಿವಪಾರ್ವತಿಯ ಪೂಜೆ, ಏನೂ ವಿಘ್ನ ಬರಬಾರ್ದು ಅಂತ ಗಣೇಶನ ಪೂಜೆ, ಈ ರೀತಿ ಎಲ್ಲರ ಪೂಜೆ ಮಾಡಿ ಎಲ್ಲ ಮಂತ್ರಗಳನ್ನು ಓದಿ ಕಳಸ ಏರಿಸ್ತಾರೆ. ಹಳ್ಳಿಯಲ್ಲಿ ಕಳಸ ಏರಿಸೋದು ಅಂತ ಕರೀತಾರೆ, ಆದರೆ ಅಚ್ಚ ಕನ್ನಡದಲ್ಲಿ ಕುಂಭಮೇಳ ಅಂತ ಕರೀತಾರೆ. ಆಮೇಲೆ ಎಲ್ಲ ಪೂಜೆ ಮಾಡಿದಾದ್ಮೇಲೆ ಕುಂಭಮೇಳ ಏರಿಸ್ತಾರೆ. ನೋಡಿ, ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಂತ. ನಂಗಂತೂ ನಂದೇ ದೃಷ್ಟಿ ಆಗುತ್ತೇನೋ ಅಂತ ಅನಿಸಿತ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋದರೆ, ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ರೆ, ದೇವಸ್ಥಾನದಲ್ಲಿ ಹಾಡುಗಳನ್ನು ಹಾಡಿದರೆ ಮನಸ್ಸಿಗೆ ಏನೋ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ಯಾಕಂದರೆ ದೇವಸ್ಥಾನದಲ್ಲಿ ತುಂಬ ಪಾಸಿಟಿವಿಟಿ ಇರುತ್ತೆ. ನಮ್ಮ ಎಲ್ಲ ಆಲೋಚನೆಗಳಿಗೆ, ನಮ್ಮ ಎಲ್ಲ ನೋವುಗಳಿಗೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ದೇವಸ್ಥಾನ ಅನ್ನೋದೇ ಒಂದು ಅದ್ಭುತ, ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ. ಆವಾಗ ನೆನಪಾಗೋದೇ ದೇವರು. ಯಾಕಂದರೆ ನಾವು ಸಂತೋಷದಲ್ಲಿರುವಾಗ ದೇವರನ್ನ ನಾವು ನೆನಪಲ್ಲೇ ಇಟ್ಕೊಳ್ಳಲ್ಲ. ಆದರೆ ಕಷ್ಟ ಬಂದಾಗ ಎಲ್ಲ ಭಾರವನ್ನು ದೇವ್ರ ಮೇಲೆ ಹಾಕ್ತೀವಿ. ಅದು ತಪ್ಪಲ್ವಾ? ನಮಗೆ ಕಷ್ಟ ಬರಲಿ, ಸಂತೋಷವಿರಲಿ, ಎರಡೂ ಕೂಡ ಸಮಾನವಾಗಿ ನೋಡಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಕೆಟ್ಟ ಘಟನೆಗಳು, ಸಮಸ್ಯೆಗಳು, ಕಷ್ಟ ಬಂದಾಗ ಆ ಸಮಸ್ಯೆಗಳು, ಆ ಕಷ್ಟ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಅದನ್ನು ಸ್ವಲ್ಪ ಟೈಮ್ ಕೊಟ್ಟರೆ ಅದೇ ಚಿಕ್ಕದಾಗಿ ಕಾಣಿಸುತ್ತೆ. ಜೀವನದಲ್ಲಿ ಎಂತಹ ಸಮಸ್ಯೆಗಳಾಗಿರಲಿ, ಎಂತಹ ಕಷ್ಟಗಳಾಗಿರಲಿ, ಇವೆಲ್ಲ ನಮ್ಮ ಜೀವನದ ಭಾಗವಾಗುತ್ತೆ ವಿನಃ ನಮ್ಮ ಜೀವನವಾಗುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಎಲ್ಲರೂ ಕೂಡ ಸಂತೋಷದಿಂದ ಬದುಕೋಣ. ದೇವರ ಆಶೀರ್ವಾದ, ಅನುಗ್ರಹ ಎಲ್ಲರ ಮೇಲೆ ಇರಲಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.